ಹಾಯ್ ಗಾಯ್ಸ್, ಇನ್ನ 400 ಮೀಟರ್ ಎತ್ನಿಕ್ ಅಲ್ಲಿ ಒಳ್ಳೆ ಹುಡುಗಿರ್ ತರ ರೆಡಿ ಆಗಿ ಹೋಗ್ತಿದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸಕ್ಕತ್ತಾಗಿದ್ದೀವಿ. ಅಂಡ್ ಎಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದ್ರೆ JP ನಗರಲ್ಲಿ ಇದೀವಿ. ಈಗ 6 o'clock. ಎಲ್ಲಿಗೆ ಹೋಗ್ತಾ ಇದೀವಿ? ನಗರಲ್ಲಿ ರಂಗಶಂಕರ ಅಂತ ಹೇಳ್ಬಿಟ್ಟು ಇದನ್ನು ಅಷ್ಟೇನೆ ಗೊತ್ತಿರ್ಬೋದು ಅನ್ಸತ್ತೆ ತುಂಬಾ ಜನಕ್ಕೆ. ಸೊ ನಮ್ಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್. ಮೂವೀಸ್ ಅದೆಲ್ಲ ಮೀನ್ಸ್ ಥಿಯೇಟ್ರಲ್ಲೆಲ್ಲ ನೋಡಿದ್ವಿ. ಈ ತರ ಮೀನ್ಸ್ ಡ್ರಾಮಾ ನಾಟಕ ಏನಂತಾರೆ ಆ ಟೈಪಲ್ಲಿ ನಾವು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ನಮ್ ಜನರೇಷನ್ ಅವ್ರಿಗೆ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ತರ ಇರತ್ತೆ ಅನ್ಕೋತೀನಿ. ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳಿ ಹೋಗ್ತಾ ಇದೀವಿ. ಸೊ ಅದು ಬಂದ್ಬಿಟ್ಟು ಲವ್ ಲೆಟರ್ ಅಂತ ಹೇಳ್ಬಿಟ್ಟು ಕಿಶೋರ್ ಅವ್ರದ್ದು ಮತ್ತೆ ಅವರು RJ ಸಿರಿ ಅವ್ರದ್ದು. ಸೊ ಅವ್ರದ್ದು ಏನು ನಾಟಕ ಡ್ರಾಮಾ ಏನಿದೆ ಆ ಸ್ಕಿಟ್ ನೋಡ್ಬಿಟ್ಟು ಅದು ನಿಮ್ಗೂ ಆದಷ್ಟು ಅದ್ರ ಬಗ್ಗೆ ರಿವ್ಯೂ ಕೊಡಕ್ ಟ್ರೈ ಮಾಡ್ತೀವಿ. ಸೊ ಎಸ್, ಹೋಗೋಣ. ಇಲ್ಲೇ JP ನಾವು ಇಲ್ಲಿಂದ 600 ಮೀಟರ್ಸ್ ಇದೆ. ಸೊ ನಾವು ಹೋಗ್ತಾ ಇದೀವಿ ನಡ್ಕೊಂಡು. ನಾವ್ ಇಲ್ಲಿ ತನಕ ಆಟೋಗ್ ಬಂದ್ವಿ ರಾಮೇಶ್ವರಂ ವರ್ಗು. ಅಂಡ್ ಇಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಗೈಸ್, ಹೆಂಗ್ ಫುಲ್ ಎತ್ನಿಕಲ್ ರೆಡಿ ಆಗಿ ಇವತ್ತು ಫುಲ್ಲು ಎತ್ನಿಕ್ ಅಲ್ಲಿ ಒಳ್ಳೆ ಹುಡುಗಿರ್ ತರ ರೆಡಿ ಆಗಿ ಹೋಗ್ತಿದೀವಿ. ನೋಡಿ, ಸುಂಕ ಎಲ್ಲ ಹಾಕೊಂಡು ಬಿಂದಿ ಐಲೈನರ್. ನಾನು ಇವತ್ತು ಫುಲ್ಲು ಕುರ್ತಾ ಚೂಡಿದಾರ್ ಹಾಕಿಸ್ಕೊಂಡ್ ಬಂದಿರೋದು. ಓಕೆ ಗೈಸ್, ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು 700 ಮೀಟರ್ಸ್ ತೋರಿಸ್ತಿದೆ. ನಮಗೆ ಶೋ ಇರೋದು 7:30ಗೆ ಅಂಡ್ ಈಗ 6 o'clock ಆಗಿದೆ. ಶೋ ಅಷ್ಟೇ 8:30ಗೆ ಕ್ಲೋಸ್ ಆಗುತ್ತೆ. ಶೋನಾ? ಓಕೆ, ನಾವು 1.5 hour to 8:30. ಎಸ್. ಅಂಡ್ ಇದಕ್ಕೆ ನಾವು ಟಿಕೆಟ್ಸ್ 2 weeks ಮುಂಚೆ ಬುಕ್ ಮಾಡಿರೋದು. ಈಗ ಅರ್ಜೆಂಟ್ ಆಗೆಲ್ಲ ಬುಕ್ ಮಾಡ್ಬೇಕಂತ ಅಂದ್ರೆ ಸಿಗೋದಿಲ್ಲ. ಸೊ ನೀವೇನಾರು ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಬುಕ್ ಮೈ ಶೋ ಅಲ್ಲಿ ಯೂಶಲಿ ಸಿಗುತ್ತೆ. ಹೌದು, ನಾವು ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿದ್ದು. ಅಂಡ್ ಇದೊಂದೇ ಅಂತಲ್ಲ, ಅಲ್ಲಿ ರಂಗಶಂಕರದಲ್ಲಿ ಇನ್ನೂ ಡಿಫ್ರೆಂಟ್ ಅದು ಕನ್ನಡ ಮತ್ತೆ ಡ್ರಾಮಾಸ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇಂದ ಎಲ್ಲ ನಡೀತಾ ಇರುತ್ತೆ. ಇದು ಯಾಕೋ ನಮ್ಗೆ ಹೋಗೋಣ ಅಂತ ಅನ್ನಿಸ್ತು. ಅಂಡ್ ನಂಗೆ ಸ್ಪೆಷಲಿ ಕಿಶೋರ್ ಅವರ ಆಕ್ಟಿಂಗ್ ತುಂಬಾ ಇಷ್ಟ ಆಗುತ್ತೆ. ಸೊ ಹೋಗಿ ನೋಡ್ಕೊಂಡು ಬರೋಣ. ಸೊ ಗೈಸ್, ಇವಾಗ ನಾವು ಒಂದು 400 ಮೀಟರ್ಸ್ ಅಲ್ಲ 300 ಮೀಟರ್ಸ್ ನಡ್ಕೊಂಡು ಬಂದಿದ್ದೀವಿ. ಇನ್ನ 400 ಮೀಟರ್ಸ್ ಇದೆ. ಇಲ್ಲೇ ಸ್ಟ್ರೈಟ್ ತೋರಿಸ್ತಾ ಇದೆ. ಮಳೆ ಬೇರೆ ಬರ್ತಾ ಇದೆ ಲೈಟ್ ಆಗಿ. ನಾವು JP ನಗರ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆಕ್ಚುಲಿ ಇಲ್ಲಿಗೆ ಬುಕ್ ಮಾಡ್ಕೋಬೋದಿತ್ತು. ನಾವು ಯೂಶಲ್ ಪಾಯಿಂಟಿಗೆ ಬುಕ್ ಮಾಡ್ಕೊಂಡು ಮೇನ್ ರೋಡಲ್ಲಿ ಅಲ್ಲಿಂದ ಒಳಗಡೆ ನಡ್ಕೊಂಡು ಹೋಗೋಣ. ಆ್ಯಂಡ್ ವ್ಲಾಗ್ ಕೂಡ ಮಾಡ್ಕೋಬೋದು, ವಿಡಿಯೋ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ. ಹೊಳಿಗೆ ಇಲ್ಲಿ ಹಲಸಿನ ಹಣ್ಣು, ಶೇಂಗಾ, ರೋಡ್ ಫುಲ್ ಎಲ್ಲ ಹಲಸಿನ ಹಣ್ಣು ಶೇಂಗಾ ಎಲ್ಲ ಇದೆ. ಮತ್ತೆ ಫ್ರೂಟ್ಸ್ ವೆಜಿಟೇಬಲ್ ಸ್ಟಾಲ್ಸ್ ಎಲ್ಲ ಇದೆ ಅಲ್ಲ. ಅವಳಿಗೆ ಹಲಸಿನ ಹಣ್ಣಿಂದು ಹಲಸಿನ ಹಣ್ಣು ನೋಡ್ಬಿಟ್ಟು ಸ್ಮೆಲ್ ಬಂತು. ಹಲಸಿನ ಹಣ್ಣು ನೋಡ್ಬಿಟ್ಟು ಅವಳಿಗೆ ತಿನ್ಬೇಕಂತ ಅನ್ನಿಸ್ತಿದೆ ಅಂತೆ. ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಗೈಸ್, ನಮಗೆ ಮ್ಯಾಪ್ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ. ಹಿಂದೆ ಮುಂದೆ ಓಡಾಡ್ತಿದೀವಿ ಅವಾಗ್ಲಿಂದನು. ಆಟಾಡ್ತಾ ಇದೀವಿ ಗೈಸ್. ಅದು ಸರ್ಕಲ್ ಮೇನ್ ರೋಡ್ ಅಲ್ಲಿ. ಎಸ್, ನೋಡಿ, ವೆದರ್ ಚೆನ್ನಾಗಿದೆ, ಏರಿಯಾ ಚೆನ್ನಾಗಿದೆ, ಈ ಫಿಗರ್ ಚೆನ್ನಾಗಿದೆ. ಅಂಡ್ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಸಕ್ಸಸ್ಫುಲಿ. and we are here guys, finally reach ಆಗಿದ್ದೀವಿ. and guys, ನಮ್ಮ ಟಿಕೆಟ್ ಸಿಕ್ಕಿದೆ. ಈಗ ಇಲ್ಲಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಟಿಕೆಟ್ಸ್ ತೊಗೋಬೇಕು. ಅವ್ರು ಈ ಥರ ಪೇಪರ್ ಟಿಕೆಟ್ಸ್ ಕೊಡ್ತಾರೆ. ಆ್ಯಂಡ್ ನಮಗಿರೋದು ಶೋ 7:30ಗೆ. ನಾವಿವಾಗ 6:30 ಆಗಿದೆ, ಇಲ್ಲಿದ್ದೀವಿ. ಆಲ್ಮೋಸ್ಟ್ ಜನ ಬಂದಿದ್ದಾರೆ. 7:30ಗೆ ನಾವು ಒಳಗಡೆ ಹೋಗೋದು. ಓಕೆ ಗೈಸ್, ನಾವೀಗ ಒಳಗಡೆ ಬಂದ್ವಿ. ಈ ಥರ ಇದೆ. ಆ್ಯಂಡ್ ನಮಗೆ ಗೊತ್ತಿಲ್ಲ ಮೇಲ್ಗಡೆನಾ ಕೆಳಗಡೆನಾ ಅಂತ. ಈ ಥರ ಕ್ಯೂ ಅಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರು. ಬಿಕಾಸ್ ನಮ್ಗೆ ಇಲ್ಲಿ ಸೀಟ್ ನಂಬರ್ಸ್ ಏನಿರೋದಿಲ್ಲ. ಆ್ಯಂಡ್ ಇಲ್ಲಿ ನೋಟಿಸ್ ಬೋರ್ಡ್ ಮೇಲೆ ಯಾವ್ಯಾವ್ದು ನೆಕ್ಸ್ಟ್ ಸ್ಕಿಟ್ಸ್ ಇದೆ ಅದೆಲ್ಲ ತೋರಿಸ್ತಿದ್ದಾರೆ, ಎಲ್ಲ ಹಾಕಿದ್ದಾರೆ ಇಲ್ಲಿ. ಗೈಸ್, ಇಲ್ಲಿ ಬುಕ್ ಶಾಪ್ ಕೂಡ ಇದೆ. ನಾನಿಲ್ಲಿ ಬಂದೆ. ಭೂಮಿಕಾ ಕ್ಯೂ ಅಲ್ಲಿ ನಿಂತಿದ್ದಾಳೆ. ಇಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಆಲ್ ಟೈಪ್ಸ್ ಆಫ್ ಬುಕ್ಸ್ ಇದೆ.
ಗೈಸ್ ಇಲ್ಲಿ ಕೆಫೆಟೇರಿಯಾ ಕೂಡ ಇದೆ ಕೆಳಗಡೆ. ಗೈಸ್ ಈಗ ಬಂದು ಕೂತಿದ್ದೀವಿ, ಸೆಂಟ್ರಲ್ಲೇ ಕೂತಿದ್ದೀವಿ, ಬಟ್ ಮೊಬೈಲ್ ಸ್ವಿಚ್ ಆಫ್ ಮಾಡಕ್ಕೆ ಹೇಳಿದ್ದಾರೆ. ಸೊ ನೋಡೋಣ. ಫುಲ್ ರಶ್ ಇದೆ. ಹೌದು, ನಾವು ಬೇಗ ಬಂದು ಕ್ಯೂ ಅಲ್ಲಿ ನಿಂತಿದ್ದಕ್ಕೆ ಸೆಂಟ್ರಲ್ಲಿ ಸೆಂಟರ್ ಸಿಕ್ಕಿದೆ ಆ್ಯಂಡ್ ನೋಡೋಕ್ಕೆ. ಸೊ ಗೈಸ್ ನಮ್ಮದು ಶೋ ಮುಗೀತು ಆ್ಯಂಡ್ ಶೋ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ನಮ್ಮಿಬ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಈ ಥರ ಪ್ಲೇ ನೋಡ್ತಾ ಇರೋದು. ಐ ಮೀನ್ ಇನ್ ಪರ್ಸನ್ ಪ್ಲೇ ರಿಯಾಲಿಟಿಯಲ್ಲಿ ನೋಡ್ತಾ ಇರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೂ ಏನಾದರೂ ನೀವು ಈ ಥರ ಬುಕ್ಸ್ ಓದೋರಾಗಿದ್ದು, ಈ ಥರ ಏನಂತಾರೆ ರಿಯಲ್ ಸ್ಟೋರಿನ ಮೇ ಬಿ ಅದು ನಂಗೆ ಗೊತ್ತಿಲ್ಲ, ಬಟ್ ಅವರು ಅದನ್ನ ಏನು ಪೋರ್ಟ್ರೇ ಮಾಡಿದ್ರು, ಆ ಬುಕ್ ಒಂದು ಏನಿದೆ ಅದ್ರದ್ದು ಸ್ಟೋರಿ ಏನು ಪೋರ್ಟ್ರೇ ಮಾಡಿದ್ರು ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಭೂಮಿಕಾ ಅಂತೂ ಫುಲ್ ಹತ್ತಿದ್ದಾಳೆ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಕಿಶೋರ್ ಅವ್ರ ಆ್ಯಕ್ಟಿಂಗಿಗಂತೂ ಏನು ಹೇಳಂಗಿಲ್ಲ. ಆ್ಯಂಡ್ ಸಿರಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿತ್ತು ಗೈಸ್. ಏನು ಆ ಥರ ಡ್ರಾಮಾ ಇಲ್ಲ, ಏನೂ ಇಲ್ಲ, ಸಿಂಪಲ್. ಇಬ್ರೆ ಸಿಂಪಲ್, ಜಸ್ಟ್ 1 hour. ಐ ಮೀನ್ ತುಂಬ ಏನಂತಾರೆ, ತುಂಬ ರಿಯಲಿಸ್ಟಿಕ್, ಲೈಕ್ ಫನ್ ಇತ್ತು, ಎಲ್ಲ ಇತ್ತು. ನಗ್ಸಿದ್ರು, ಅಳಿಸಿದ್ರು. ಆ್ಯಂಡ್ ಗೈಸ್ ನನಗನ್ಸುತ್ತೆ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾರ್ಯಾರು ಈ ಥರ ಎಕ್ಸ್ಪೀರಿಯನ್ಸ್ ಮೀನ್ಸ್ ಡ್ರಾಮಾ, ಈ ಪ್ಲೇ ಸ್ಕಿಟ್ಸ್ ಎಲ್ಲ. ಎಸ್ ಗೈಸ್, ನಾನು ಹೇಳ್ತಾ ಇದ್ದಿದ್ದು ನಿಮಗೂ ಏನಾದರೂ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇದ್ದರೆ ನೆಕ್ಸ್ಟ್ ಶೋ ಬಂದು September 13 ಚೌಡಯ್ಯ ಹಾಲಲ್ಲಿ ಇದೆ ಅಂತೆ, ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ. ಸೊ ಬುಕಿಂಗ್ಸ್ ಅವರು ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸಿಗತ್ತಂತೆ ನಿಮಗೆ. ಸೊ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಬಟ್ ನಾನು ಹೇಳೋದು ನೀವು ನೋಡಲೇಬೇಕು ಒಂದ್ಸಲ. ಹೌದು, ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅದರಲ್ಲೂ ನಮ್ಮ ಜನ್ರೇಷನ್ ಅವ್ರಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ನಾವು ಇಲ್ಲಿಗೆ ವ್ಲಾಗನ್ನ ಎಂಡ್ ಮಾಡ್ತೀವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್. Bye. ಟೇಕ್ ಕೇರ್.